ನಮಸ್ತೆ ವೀಕ್ಷಕರೇ, ಇಲ್ಲಿದೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್. ಹೌದು ವೀಕ್ಷಕರೇ, ಒಂದು ಗೃಹಲಕ್ಷ್ಮಿಯ ಒಂದು 4ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲವೋ ಅಂಥವರಿಗೆ ಬರಲಿದೆ. ಹೌದು, 3ನೇ ಕಂತು ಜಮಾ ಆಗಿರುವಂತಹ ಮಹಿಳೆಯರ ಖಾತೆಗೆ ಬರಲಿದೆ 4ನೇ ಕಂತಿನ ಹಣ. ಹೌದು ವೀಕ್ಷಕರೇ, ಯಾವಾಗ ಬರುತ್ತೆ ಅಂಥೇಳಿ ಕುತೂಹಲದಲ್ಲಿ ಭಾಳಷ್ಟು ಜನ ಇರ್ತೀರ. ಹೌದು ವೀಕ್ಷಕರೇ, ಇವಾಗಲೇ 1,17,00,000 ಫಲಾನುಭವಿಗಳಿಗೆ ಹಂತವಾಗಿ ದುಡ್ಡನ್ನು ಹಾಕುವಂಥ ಒಂದು ಕೆಲಸ ನಡೀತಾ ಇದೆ. ಹೌದು ವೀಕ್ಷಕರೇ, ಡಿಸೆಂಬರ್ 15ರಿಂದ 25ರ ಒಳಗೆ 25ನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ಖಾತೆಗೆ ನಿಮ್ಮ ಒಂದು 2,000 ರೂಪಾಯಿ ಹಣ ಬರುವಂಥದ್ದು. ಹೌದು ವೀಕ್ಷಕರೇ, ಈ ಒಂದು ಹೇಳಿಕೆಯನ್ನು ಲಕ್ಷ್ಮಿ ಹೆಬ್ಬಾಳ್ಕ ಅವರು ಹೇಳಿರುವಂಥ, ಹೌದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಕ್ಷ್ಮಿ ಹೆಬ್ಬಾಳ್ಕ ಅವರು ಒಂದು ಹೇಳಿರುವಂಥದ್ದು. ಡಿಸೆಂಬರ್ 15ರಿಂದ 25ರ ಒಳಗೆ ನಾವು ಯಾರ್ಯಾರ ಖಾತೆಗೆ ದುಡ್ಡನ್ನು ಹಾಕಬೇಕು ಅದನ್ನು ನಾವು ಹಾಕ್ತೀವಿ ಅನ್ನೋ ಹೇಳಿಕೆಯನ್ನು ಹೇಳಿರುವಂಥದ್ದು. ಹಾಗೆ ವೀಕ್ಷಕರೇ, 2ನೇ ಕಂತಿನ ಹಣ ಆಗಿರ್ಬೋದು, 1ನೇ ಕಂತಿನ ಹಣ ಆಗಿರ್ಬೋದು, ಯಾರ್ಯಾರಿಗೆ ಇನ್ನೂ ಅದು ಬಂದೇ ಇಲ್ವೋ ಅಂಥವರಿಗೆ ನಿಮ್ಮ ಒಂದು ಪಂಚಾಯತಿಯ ಅಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಸರಿ ಮಾಡಿಸಿ ನಿಮ್ಮ ಒಂದು ಖಾತೆಗೆ ದುಡ್ಡು ಬರುವ ಹಾಗೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕ ಅವರು ಹೇಳಿರುವಂಥದ್ದು. ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂಥ ಒಂದು ವಿಷಯ ಏನಂತಂದರೆ, ಹಾಕಿರುವಂಥ ಹಣವನ್ನು ಹಿಂಪಡಿತಾ ಇದೆ ಸರ್ಕಾರ ಅನ್ನುವಂಥ ಒಂದು ಮಾತು. ವೀಕ್ಷಕರೇ, ಇದು ಹೇಗೆ ಅಂತ ನಾನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ, ಕೇಳಿ. ನೋಡಿ ವೀಕ್ಷಕರೇ, ಈಗ ನೋಡ್ಬೋದು, ಆ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಬುಕ್ ಆಗಿರ್ಬೋದು, ಲಿಂಕ್ ಆಗದೇ ಇರುವಂಥವರ ಖಾತೆಗೆ ಅಂತ ಹೇಳಿ ಅವರು ಹಣವನ್ನು ಹಾಕಿರ್ತಾರೆ. ಬಟ್ ಅವರ ಖಾತೆ ಸರಿ ಇಲ್ಲದ ಕಾರಣ ಅದೇನಾಗುತ್ತೆ ಅಂತಂದರೆ ಅರ್ಧದಲ್ಲಿ ನಿಂತಿರುತ್ತೆ, ಅಂದರೆ ಅವರ ಖಾತೆಗೆ ಬಿದ್ದಿರುವುದಿಲ್ಲ. ಆವಾಗ ಇವರು ಏನು ಮಾಡಿದ್ರಪ್ಪ ಅಂತಂದರೆ ಅಂಥವರ ದುಡ್ಡನ್ನು ರಿಟರ್ನ್ ಪಡೆದಿರುವಂಥದ್ದು ಸರ್ಕಾರ. ಆವಾಗ ಹೇಳಿರುವಂಥದ್ದು ಮತ್ತು ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಧಿಕಾರಿಗಳು ಅದನ್ನು ನಡೆಸ್ತಾರಲ್ಲ, ಆ ಒಂದು ಅಧಿಕಾರಿ ಹೇಳಿರುವಂಥದ್ದು, ಈ ಬಾಗಲಕೋಟೆಯಲ್ಲಿ 46,000 ಜನಗಳ ಒಂದು ಖಾತೆ ಸರಿ ಇಲ್ಲ. ಅವರ ಒಂದು ಖಾತೆಗೆ ಇನ್ನೂ ಒಂದು ಕಂತಿನ ಹಣ ಕೂಡ ಬಂದಿಲ್ಲ. ಹಾಗಾಗಿ ಆ ಥರ ಯಾರಿಗೆಲ್ಲ ಒಂದು ಅವರ ಖಾತೆ ಸರಿ ಇಲ್ಲವೋ ಅಂಥವ್ರ ಹಣ ನಾವು ಇಟ್ಟಿರ್ತೀವಿ. ಅವರ ಒಂದು ಖಾತೆ ಸರಿ ಆದ ತಕ್ಷಣ ನಾವು ಅವರ ಒಂದು ಖಾತೆಗೆ ದುಡ್ಡನ್ನು ಹಾಕ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಹೌದು ವೀಕ್ಷಕರೇ, ಇದೇ ಒಂದು ಡಿಸೆಂಬರ್ 15ರಿಂದ 25ರ ಒಳಗೆ ನಿಮ್ಮ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಖಂಡಿತವಾಗಲೂ ಬಂದೇ ಬರುತ್ತೆ. ಹಾಗೆ ನಿಮ್ಮ ಯಾರ್ಯಾರ ಒಂದು ಬಾಗಲಕೋಟೆಯಲ್ಲಿ ಹೈಯೆಸ್ಟು ಜನ ಒಂದು ಜಿಲ್ಲೆ ಆಗಿರ್ಬೋದು, ಹೈಯೆಸ್ಟು ಅಂದರೆ 46,000 ಜನರಿಗೆ ಇನ್ನೂ ಕೂಡ ಈ ಒಂದು ಖಾತೆಗೆ ದುಡ್ಡು ಹೋಗಿಲ್ಲ ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು. ವೀಕ್ಷಕರೇ, ಬೇಗನೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಹೋಗ್ಬಿಟ್ಟು ನೀವು ಕರೆಕ್ಟಾಗಿ ಚೆಕ್ ಮಾಡಿಸ್ಕೊಳ್ಳಿ. ಹಾಗೂ ನಿಮಗೆ ಮಾಡೋಕ್ಕೆ ಆಗಿಲ್ಲ ಅಂತಂದ್ರೂ ಕೂಡ ಒಂದು ಪಕ್ಕದಲ್ಲಿ ಇರೋರ ಒಂದು ಸಹಾಯವನ್ನು ತೆಗೆದುಕೊಂಡು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಒಂದು ರೆಡಿ ಮಾಡಿಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.